ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಗುರುರಾಯರು ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಬರುವಂತಹ ನಾನಾ ರೀತಿಯ ಪ್ರಶ್ನೆಗಳಿಗೆ ಸಾಕಷ್ಟು ಉತ್ತರಗಳಿದೆ. ಆದರೆ ಆ ಪ್ರಶ್ನೆ ಏನು, ಆ ಪ್ರಶ್ನೆ ಯಾಕೆ ನಮ್ಮ ಮನಸ್ಸಲ್ಲಿ ಕಾಡ್ತಾ ಇದೆ, ನಮಗಿರುವಂತಹ ಸಾಕಷ್ಟು ಗೊಂದಲಗಳೇನು, ಇವೆಲ್ಲದಕ್ಕೂ ಸಹ ಉತ್ತರ ಗುರುರಾಯರೊಬ್ಬರೇ. ಗುರುರಾಯರನ್ನ ನಾವು ಮನಸ್ಸಲ್ಲಿ ನೆನೆಸ್ಕೊಂಡ ತಕ್ಷಣ ಗುರುರಾಯರು ಯಾವಾಗೂ ನಮ್ಮ ಜೊತೆ ಇರ್ತಾರೆ ಅನ್ನೋ ಮಾತು ಎಷ್ಟು ಸತ್ಯ ಅಂದರೆ, ನಿಜಕ್ಕೂ ಕೆಲವೊಂದು ಸರಿ ನಮಗೆ ಕಷ್ಟ ಅಂತ ಬಂದಾಗ ಒಂದು ಬಾರಿ ಗುರುರಾಯರು ಅಂತ ನೆನೆಸ್ಕೊಂಡ್ರೆ ಸಾಕು, ಅವ್ರು ನಮ್ಮ ಜೊತೆ ಸದಾಕಾಲ ಇರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ವಿಶೇಷವಾಗಿ ಶನಿವಾರ, ಅದರ ಜೊತೆಗೆ ಈ ದಿನ ವಿಶೇಷವಾಗಿ ಬಂದಿರುವಂತಹ ದಿನ ಅಂದರೆ ಶನಿ ಮಹಾತ್ಮನ ಶನಿ ಜಯಂತಿ ಇವತ್ತಿರುವಂಥದ್ದು. ಇನ್ನು ಸಾಕಷ್ಟು ರೀತಿಯಲ್ಲಿ ಎಲ್ಲ ಕಡೆ ಶನಿ ಮಹಾತ್ಮನ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದನೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ವಿಚಾರದ ಬಗ್ಗೆ ಇವತ್ತು ನಮಗೆ ತಿಳಿಸ್ಕೊಡೋಕೆ ಎಂದಿನಂತೆ ನಮ್ಮ ಪ್ರೀತಿಯ ಗುರುರಾಯರ ಪರಮ ಭಕ್ತೆ ಆಗಿರುವಂತಹ ಶ್ರೀ ರಾಘವೇಂದ್ರ ಗುರುಮಾತಾಜಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬಾರ ಮಾಡ್ಕೊಳ್ಳೋಣ. ಗುರುಮಾತಾ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುವೇ ಶರಣಂ. ನಮಸ್ಕಾರ ಅಮ್ಮ, ಎಲ್ಲರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿಯ ಅವತಾರ ಮಹಾಪುರುಷ, ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಸಂಕಲ್ಪ ಸದಾಕಾಲ ಎಲ್ಲ ಜೀವರಾಶಿಲೂ ಇರಬೇಕು. ಅದೇ ರೀತಿ ಮಂತ್ರಾಲಯ ಹೋಗಿರೋ ಅಂಥವರು, ಭಗವಂತನಲ್ಲಿ ಸೇವೆ ಚೆನ್ನಾಗಿ ಮಾಡಿ ಹೋಗಬೇಕು ಅನ್ನೋ ಅಂತ ಇರೋರು, ಖಂಡಿತವಾಗ್ಲೂ ನಮ್ಮ ಮನೆ ದೇವರಾಗಿರೋ ಅಂಥ ಅವರವ್ರ ಮನೆ ದೇವರ ಹೆಸರಲ್ಲಿ ಕಾಣಿಕೆ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಏನು ಕೋರಿಕೆ ಇದೆಯೋ ಅದನ್ನು ಫಸ್ಟು ಕೋರಿಕೆ ಇಟ್ಕೊಳ್ಳಿ. ಆವಾಗಲೇ ಆ ಭಗವಂತನಿಗೆ ಗೊತ್ತಾಗೋಂಥದ್ದು ಏನು ಅಂತಂದರೆ, ಇದಕ್ಕೋಸ್ಕರ ನನ್ನನ್ನು ನೋಡೋಕ್ಕೆ ಬರ್ತಾ ಇದ್ದಾರೆ, ನಾನೆಲ್ಲ ಸಮಸ್ಯೆನೂ ಸರಿ ಮಾಡಿ ಅವ್ರಿಗೆ ಕೊಡಬೇಕು ಅಂತ ಭಗವಂತನಲ್ಲಿ ಬರುತ್ತೆ. ಹಾಗಾಗಿ ಮಂತ್ರಾಲಯಕ್ಕೆ ಹೋಗೋಂಥವ್ರು ಖಂಡಿತ ಒಂದು ದಿನ ಆದರೂ ಅಲ್ಲಿ ಸ್ಟೇ ಮಾಡಿಬಿಟ್ಟು ಬನ್ನಿ. ಯಾಕೆ ಅಂತಂದರೆ ರಾಘವೇಂದ್ರ ಸ್ವಾಮಿ ಇರೋಂಥ ಸ್ಥಳ ತುಂಬಾ ವಿಶೇಷತೆ. ಮಂತ್ರಾಲಯ ಅನ್ನೋದು ಅವ್ರ ಮಂತ್ರದಿಂದ ಆಗಿದ್ದಂಥ ಅಕ್ಷತೆ. ಹಾಗಾಗಿ ಮಂತ್ರ ಅಕ್ಷತೆಗೂ ಅಲ್ಲಿರೋಂಥ ಮಹಿಮೆಗೂ ತುಂಬ ವಿಶೇಷತೆ ಇದೆ. ಹಾಗಾಗಿ ಮಂತ್ರಾಲಯ ಅಂದ್ರೂ ಮಾಂಚಾಲಿ ಗ್ರಾಮ ಇದ್ದಂಥದ್ದು ಮಂತ್ರಾಲಯ ಆಗಿರೋಂಥದ್ದು. ಆ ಮಂತ್ರಾಕ್ಷತೆಗೆ ಎಷ್ಟು ಶಕ್ತಿ ಇದೆಯೋ ಅದೇ ಶಕ್ತಿ ಮಂತ್ರಾಲಯಕ್ಕೂ ಇದೆ. ಹಾಗಾಗಿ ಮಂತ್ರಾಲಯಕ್ಕೆ ಹೋಗೋಂಥವ್ರು ಮಾಂಚಾಲಮ್ಮನವ್ರನ್ನ ಮೊದಲು ದರ್ಶನ ಮಾಡಿ, ಎರಡನೇದೋಗಿ ರಾಘವೇಂದ್ರ ಸ್ವಾಮಿನ ವಾದೇಂದ್ರ ಸ್ವಾಮಿನ ದರ್ಶನ ಮಾಡಿಬಿಟ್ಟು ನಿಮ್ಮಲ್ಲಿ ಏನು ಸೇವೆ ಮಾಡೋಕ್ಕಾಗುತ್ತೋ ಅದು ಖಂಡಿತ ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿ. ಖಂಡಿತ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಸದಾಕಾಲ ಎಲ್ಲ ಜೀವರಾಶಿಯಲ್ಲೂ ಇರಲಿ. ನಮಸ್ಕಾರ. ಗುರುವೇ ಶರಣಂ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್, ತಪ್ಪದೇ ಆ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಈಗಾಗಲೇ ನಾವು ಸಾಕಷ್ಟು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವ ರೀತಿ ಅಂತಂದರೆ ಇವತ್ತು ಶನಿವಾರ, ಬಹಳ ಮುಖ್ಯವಾಗಿ ಈ ದಿನ ನಾವು ಶನಿದೇವರ ಆರಾಧನೆಯನ್ನು ಮಾಡೋದ್ರ ಜೊತೆಗೆ ಇವತ್ತಿನ ದಿನ ಶನಿ ಜಯಂತಿಯೂ ಸಹ ಇರುವಂಥದ್ದು. ಅದರಲ್ಲೂ ಜ್ಯೇಷ್ಠ ಅಮಾವಾಸ್ಯೆ ಅಂತಲೂ ಹೇಳ್ತಾರೆ. ಒಂದು ರೀತಿ ಎರಡೂ ರೀತಿಯ ಒಂದಷ್ಟು ಆಚರಣೆಗಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ವಿಭಿನ್ನವಾದಂತಹ ರೂಪವನ್ನೇ ಹೊಂದಿರುವಂಥದ್ದು. ಮತ್ತು ಇವತ್ತು ಯಾಕೆ ನಾವು ಶನಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ, ಅದ್ರ ಜೊತೆಗೆ ಜ್ಯೇಷ್ಠ ಅಮಾವಾಸ್ಯೆಯಲ್ಲಿ ಯಾಕೆ ನಾವು ಶನಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತವಾಗ್ಲೂ. ನೋಡಿ, ಜ್ಯೇಷ್ಠ ಅಮಾವಾಸ್ಯೆ ಅಂದ್ರೇ ಭಾರಿ ಶಕ್ತಿ ಇರೋ ಅಂಥದ್ದು. ಇವಾಗ ಷಣ್ಮಹಾತ್ಮ ಸ್ವಾಮಿಗಾಗಲಿ ಆಂಜನೇಯನಿಗಾಗಲಿ ಒಂದೊಂದು ದೇವ್ರಿಗೆ ನಾವು ಏನಕ್ಕೆ ಹೋಗ್ತಾ ಇರ್ತೀವಿ ಅಂತ ಅಂದರೆ, ಆ ಭಗವಂತನಲ್ಲಿ ನಮಗೆ ಪ್ರಾರ್ಥನೆ ಏನಿರಬೇಕು ಅಂತಂದರೆ, ಫಸ್ಟು ನಮ್ಮಲ್ಲಿರೋ ಅಂಥದ್ದು ಎಂಥದ್ದೇ ಆಗಿರಲಿ ಆ ಭಗವಂತನಿಗೆ ಕೋಪ ಅದೆಲ್ಲ ತಾಳ್ಮೆಯಿಂದ ಆಗಬೇಕು. ನಮ್ಮಲ್ಲಿರೋ ಅಂಥದ್ದು ಏನೇನು ದುಷ್ಟಶಕ್ತಿಗಳಿದೆಯೋ, ನಮ್ಮಲ್ಲಿರೋ ಅಂಥದ್ದು ದೆವ್ವ ಆಗಲಿ, ಪೀಡೆ ಆಗಲಿ, ಪಿಚಾಚಿ ಆಗಲಿ, ಎಂಥದ್ದೇ ಒಂದು ದೃಷ್ಟಿ ಆಗಲಿ, ಎಂಥದ್ದೇ ಒಂದು ಕಷ್ಟಮಕರವಾಗಿದ್ದಂಥದ್ದು ನಮ್ಮ ದೇಹದಲ್ಲಾಗಲಿ ಅಥವಾ ಮನಸ್ಸಲ್ಲಾಗಲಿ, ಏನೋ ನಮ್ಗೆ ದಿನನಿತ್ಯ ಕೆಟ್ಟದೇ ನಡೀತಾ ಇದೆ ಅನ್ನೋಂಥದ್ದಾಗಲಿ ಎಂಥದ್ದಾಗಿದ್ರೂ ಇವತ್ತಿನ ದಿವಸ ಆ ಶನೇಶ್ವರ ಸ್ವಾಮಿ ಹತ್ರ ಹೋಗೋರಿಗೆ ಖಂಡಿತ ಪರಿಹಾರ ಸಿಗುತ್ತೆ. ಆದರೆ ಪರಿಹಾರ ಯಾಕೆ ಸಿಗುತ್ತೆ ಅಂತ ಅಂದರೆ, ನಾವು ಹೋಗಬೇಕು ಅಂತ ಅನ್ನೋರು ಖಂಡಿತ ನಿಷ್ಠೆಯಿಂದನೇ ಹೋಗಬೇಕು. ಉಪವಾಸದಿಂದ ಹೋದರೆ ತುಂಬಾ ಒಳ್ಳೆಯದು. ಉಪವಾಸ ಇರೋಕ್ಕಾಗಲ್ಲ ಅಂಥವನು ಉಪವಾಸ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾಕೆ ಜಾಗ್ರತೆಯಿಂದ ನಾವು ಮಾಡಬೇಕು. ಯಾಕೆ ಅಂತಂದರೆ, ಶನೇಶ್ವರ ಸ್ವಾಮಿ ಆಗಿರಲಿ, ಲಕ್ಷ್ಮೀನರಸಿಂಹ ಸ್ವಾಮಿ ಆಗಿರಲಿ, ಆಂಜನೇಯ ಆಗಿರಲಿ, ಯಾವುದೇ ಒಂದು ದೇವ್ರು ತಗೊಳ್ಳಿ, ಯಾರಿಗೇ ಆಗಲಿ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಬೇಕು. ನಾವಿವಾಗ ಒಂದು ಉಪವಾಸ ತೊಗೊತೀವಿ ಅಂದಮೇಲೆ ಅದನ್ನು ಶ್ರೇಷ್ಠತೆಯಿಂದ ಮುಕ್ತಿ ಮಾಡ್ಕೋಬೇಕು.
ಆವಾಗಲೇ ಸ್ವಾಮಿಯಿಂದ ನಾವು ಎಲ್ಲ ವಿಷಯಗಳ್ನೂ ಪಡ್ಕೋಬೋದು. ಯಾಕೆ ಇವತ್ತಿನ ದಿವಸ ಜ್ಯೇಷ್ಠ ಅಮಾವಾಸ್ಯದಿಂದ ನಾವೇನೇನು ಪಡ್ಕೋಬೋದು, ನಮ್ಮಿಂದ ಏನೆಲ್ಲ ಆ ಭಗವಂತನ ಪಾದಕ್ಕೆ ಒಪ್ಪಿಸ್ಬೋದು ಅಂದರೆ ಫಸ್ಟ್ ನೋಡಿ, ಸತ್ಯ ಧರ್ಮದಿಂದ ಇರೋ ಅಂಥದ್ದು. ಅದಕ್ಕೋಸ್ಕರ ತುಂಬಾ ಎಲ್ಲ ವಿಷಯದಲ್ಲೂ ನಾವು ಆಚರಣೆ ಮಾಡಬೇಕು ಅನ್ನೋದಲ್ಲ, ಯಾರನ್ನೂ ಯಾಮಾರಿಸ್ದಿರ ಇದ್ದರೆ ಸಾಕು. ಯಾಮಾರಿಸಲೂಬಾರ್ದು ಇದೆರಡೂ ತಪ್ಪೇನೆ. ಹಾಗಾಗಿ ನಮ್ಮಿಂದ ಆಗಿದ್ದು ದಾನ ಧರ್ಮ ಮಾಡೋ ಅಂಥದ್ದು, ನಮ್ಮಿಂದ ಆಗಿದ್ದು ಒಳ್ಳೆಯವ್ರಿಗೆ ಒಳ್ಳೆಯ ವಿಷಯಗಳನ್ನ ನಾವು ತಿಳಿಸೋ ಅಂಥದ್ದು, ಈ ಥರ ದೇವಸ್ಥಾನಗಳಿಗೆ ಹೋಗಿ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡೋ ಅಂಥದ್ದು. ಇವತ್ತಿನ ದಿವಸ ಜ್ಯೇಷ್ಠದಲ್ಲಿ ತುಂಬಾ ವಿಶೇಷವಾಗಿದ್ದಂಥದ್ದೇನು ಅಂತಂದರೆ, ಅಮಾವಾಸ್ಯೆಗೆ ಎಂಥ ಕಷ್ಟ ಕಾರ್ಪಣ್ಯಗಳಾಗಿರಲಿ ಆ ಶನೇಶ್ವರ ತನ್ನ ಕಾಲತ್ರನೇ ಹಾಕ್ಕೊಂಬಿಡ್ತಾರಂತೆ. ಯಾರೇ ಹೋಗಿರಲಿ ಅವ್ರನ್ನ ದರ್ಶನ ಮಾಡೋಕ್ಕೆ ಇವತ್ತು ಬಂದಿದ್ದಾರೆ ನಾನು ನೋಡೋಕ್ಕೆ ಅಂತ ಹೇಳಿ ಆ ಭಗವಂತ ತುಂಬಾ ರೂಪ ತಾಳ್ತಾರಂತೆ ನೋಡಿ. ಅದಕ್ಕೆ ಹೇಳೋದು ಶಾಂತ ಸ್ವರೂಪ ಶನೇಶ್ವರ ಸ್ವಾಮಿ. ಅವ್ರು ಎಂಥದ್ದೇ ಕಷ್ಟ ಕೊಡಲ್ಲ ಖಂಡಿತವಾಗ್ಲೂ. ಯಾವ ಕಾರಣಕ್ಕೆ ಆಗಲಿ, ಏಳರೆ ಶನಿ ಆಗಿರಲಿ, ಕಂಟಕ ಶನಿ ಆಗಲಿ, ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಆದ್ರೂ ಸಹ ಹೇಳ್ತೀನಿ, ಅವರಿಂದ ನಮಗೆ ಬರೋಂಥ ಕಷ್ಟ ಯಾವುದ್ಯಾವುದೂ ಇರಲ್ಲ. ನಮ್ಮಲ್ಲಿ ಇರೋಂಥ ನ್ಯಾಯ ಆಗಲಿ, ಸತ್ಯ ಧರ್ಮ ಆಗಲಿ ಯಾವಾಗ ಚೇಂಜ್ ಆಗುತ್ತೋ ಆವಾಗ ಮಾತ್ರ ನಮಗೆ ಶಿಕ್ಷೆ ಕೊಡ್ತಾರೆ. ನಮ್ಮ ನಕ್ಷತ್ರದಲ್ಲಿ, ನಮ್ಮ ಜನ್ಮ ನಕ್ಷತ್ರದಲ್ಲಿ ಬಂದು ಕೂತರು ರಾಶಿಲಿ ಅಂತ ಅಂದರೆ ಖಂಡಿತವಾಗ್ಲೂ ಹೋಗೋದಿಲ್ಲ. ಎಷ್ಟೋ ಜ್ಯೋತಿಷ್ಯರು ಹೇಳ್ತಾ ಇರ್ತಾರೆ, ಇಷ್ಟು ಇದರಲ್ಲಿ ಇರೋ ಅಂಥವ್ರಿಗೆ ಶನಿಕಾಟ ಖಂಡಿತ ಇದೆ. ತಿಳ್ಕೊಂಡ್ರೆ ಆ ನಿಮಿಷನೇ ಹೋಗಿ ನೀವು ಪರಿಹಾರ ಮಾಡ್ಕೋಬೋದು. ನೋಡಿ, ನಾನು ಹೇಳೋ ಅಂಥದ್ದು ಧ್ವನಿ ರೂಪದಲ್ಲಿ ಹೇಳ್ತೀನಿ. ಧ್ವನಿ ರೂಪದಲ್ಲೇ ಏನಾಗಿದೆ ಹೆತ್ತಾಗಿದೆ ಅಂತ ನಾವು ಖಂಡಿತವಾಗ್ಲೂ ತಿಳ್ಕೊಬೋದು. ನೋಡಿ, ಎಂಥದ್ದೇ ಆಗಿರಲಿ, ಜ್ಯೋತಿಷ್ಯರೇ ಹೇಳ್ತಾರೆ ಅಥವಾ ನಾನೇ ಹೇಳ್ತೀನಿ, ಧ್ವನಿ ಮೂಲಕ ಹೇಳ್ತೀನಿ, ರಾಶಿ ನಕ್ಷತ್ರ ಮೂಲಕನೇ ನಾನು ಹೇಳ್ತೀನಿ ಅಂತ ಅಂದ್ರೇನು ಅದಿದೆ ಅಂತ ಗೊತ್ತಾದ ಮೇಲೆ ತಾಳ್ಮೆಯಿಂದ ಇರಬೇಡಿ, ಅದನ್ನು ಸರಿಪಡಿಸ್ಕೊಳ್ಳಿ ಆದಷ್ಟು ಬೇಗ. ಯಾಕೆ ಅಂತಂದರೆ, ನಾವಿವಾಗ ನಮ್ಮ ಜನ್ಮರಾಶಿ ಜನ್ಮ ನಕ್ಷತ್ರದಲ್ಲಿ ಯಾವುದಾದ್ರೂ ಒಂದು ತೊಂದರೆ ಇತ್ತು ಅಂದರೆ ಖಂಡಿತ ಯಾವುದೂ ಅಲ್ಲಿ ಒಳ್ಳೆಯ ಕಾರ್ಯ ನಡೆಯೋದಿಲ್ಲ, ಶುಭ ಕಾರ್ಯ ಆಗಲಿ ತಡೆ ಬರ್ತಾ ಇರುತ್ತೆ. ಇದು ಯಾಕೆ ನಮಗಿದೆ ಅಂತ ತಿಳ್ಕೊಳ್ಳೋದು ಅನ್ನೋ ಒಂದು ಸಂಶಯ ಬರುತ್ತೆ. ಯಾಕೆ ತಿಳ್ಕೊಳ್ಳೋದು ಅಂತಂದರೆ, ನೀವು ಹೋಗೋಂಥ ಎಂಥ ಒಂದು ಶುಭ ಕಾರ್ಯ ಆಗಿರಲಿ, ಇವಾಗ ಆಫೀಸ್ಗೆ ಹೋಗ್ತಾ ಇರ್ತೀರ, ಅಲ್ಲೇ ನೀವು ಚೆನ್ನಾಗೇ ವರ್ಕ್ ಮಾಡಿರ್ತೀರ, ರಿಲ್ಯಾಕ್ಸೇಷನಾಗೇ ಇರ್ತೀರ, ಆದ್ರೂ ಅಲ್ಲೊಂದು ಸಮಸ್ಯೆ ನಿಮಗೋಸ್ಕರ ಕಾಯ್ಕೊಂಡು ವೆಯ್ಟ್ ಮಾಡಿರುತ್ತೆ. ಅದೇ ರೀತಿ ನೀವು ದಾನ ಧರ್ಮನೂ ಮಾಡಿರ್ತೀರ, ಮನೆಯಲ್ಲೂ ಸಹ ವೈಫ್ಗಾಗಲಿ ಹಸ್ಬೆಂಡ್ಗಾಗಲಿ ಇಡೀ ಕುಟುಂಬಕ್ಕೆ ಎಲ್ಲನೂ ಮಾಡಿಕೊಡ್ತಾ ಇರ್ತೀರ, ಆದ್ರೂ ನಿಮ್ಗೆ ನೆಮ್ಮದಿ ಸಿಕ್ಕಿರಲ್ಲ, ಸಂತೋಷ ಇರಲ್ಲ, ಖುಷಿ ಇರಲ್ಲ. ಈ ಥರ ಒಂದೊಂದು ರೀತಿಯಾಗಿಯೂ ಮಾಡೋ ಅಂಥದ್ರಲ್ಲಿ ಎಲ್ಲಾದ್ರೂ ತಡೆ. ಅದು ಯಾಕೆ ಅಂತಂದರೆ, ಲೇಟ್ ಆಗ್ತಾನೇ ಇದೆ, ನಮಗೆ ಸಕ್ಸಸ್ ಆಗ್ತಾ ಇಲ್ಲ ಅಂದರೆ ಅಲ್ಲಿ ನೋಡಿ ಶನೇಶ್ವರ ಸ್ವಾಮಿ ಆಶೀರ್ವಾದ ಕಮ್ಮಿ ಆಗುತ್ತೆ ಅಂತ ಅರ್ಥ. ಹಾಗಾಗಿ ಅವರು ನುಡ್ಕೊಂಡೋಗಿ ನೀವು ಮಾಡಬೇಕಾಗಿರೋದು ತ್ಯಾಗ ಏನೇನೂ ಇಲ್ಲ. ಒಂದು ಶನಿವಾರ, ಅದರಲ್ಲೂ ನೋಡಿ ಇವತ್ತು ಶನೇಶ್ವರ ಸ್ವಾಮಿಗೆ ಅಮಾವಾಸ್ಯೆ ಸೇರಿ ಬಂದಿರೋದ್ರಿಂದ ತುಂಬಾ ವಿಶೇಷ. ಒಂದೊಂದು ಶನಿವಾರನೂ ಸಹ ಜಯಂತಿ ಅಂತಲೇ ಹೇಳ್ತಾರೆ. ಕಾರಣ ಏನು ಅಂತಂದರೆ, ನಾವು ಅಲ್ಲಿ ಹೋದರೆ ಆ ಭಗವಂತನ ಜಯಂತಿ ಅನ್ನುವಾಗ ನಾನು ಹುಟ್ಟಿ ಬಂದಿದ್ದ ದಿನ ನನಗೇನೆಲ್ಲ ನಮ್ಮ ತಾಯಿ ಜನ್ಮ ಕೊಡುವಾಗ ಏನೆಲ್ಲ ಭಗವಂತನ ಆಶೀರ್ವಾದ ಸಿಕ್ತೋ ಅದೇ ಆಶೀರ್ವಾದ ಮತ್ತೆ ಕೊಡಿ ಸ್ವಾಮಿ ಅಂತ ಅರ್ಥ. ಹಾಗಾಗಿ ಹೋಗ್ಬಿಟ್ಟು ಆ ಭಗವಂತನ ಹತ್ರ ಕೇಳುವಾಗ ಫಸ್ಟ್ ಅವ್ರ ಮುಖ ನೋಡಿ ನಾವು ನಮಸ್ಕಾರ ಮಾಡ್ಕೋಬಾರ್ದು. ಯಾವಾಗ್ಲೂ ಅವ್ರ ಪಾದನೇ ನೋಡಿ ನಮಸ್ಕಾರ ಮಾಡಿಕೊಂಡು ಮುಖ ನೋಡೋ ಅಂಥದ್ದು. ನೋಡಿ, ಈಗ ರಾಘವೇಂದ್ರ ಸ್ವಾಮಿಗೆ ಮಂತ್ರಾಲಯಕ್ಕೆ ಹೋಗೋ ಅಂಥವ್ರಿಗೂ ಸಹ ಎಂಥದ್ದೇ ಶನಿಕಾಟ ಇದ್ರೇನು ಸರಿ, ಎಂಥದ್ದೇ ತೊಂದರೆಗಳು ಆಗಿದ್ರೇನು ಸರಿ, ರಾಘವೇಂದ್ರ ಸ್ವಾಮಿ ಸರಿ ಮಾಡಿಕೊಡ್ತಾರೆ. ಹೇಗೆ ಅಂತ ಅಂದರೆ, ರಾಘವೇಂದ್ರ ಸ್ವಾಮಿಯಿಂದ ಬರೋಂಥದ್ದು ಅಷ್ಟು ಸಂಕಲ್ಪಕ್ಕೆ ಅಪಾರ ಶಕ್ತಿ. ನೋಡಿ, ಅವ್ರ ಮಂತ್ರದಲ್ಲೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ ಮಂತ್ರದಲ್ಲೇ ಬೇಕಾದಷ್ಟು ಅಪಾರವಾದಂಥ ಶಕ್ತಿ ಇದೆ. ಆ ಅಪಾರವಾದಂಥ ಶಕ್ತಿ ಇರೋಂಥ ಮಂತ್ರ ಒಂದು ದಿನಕ್ಕೆ 9 ಸರಿ ಹೇಳ್ತಾ ಬಂದ್ರೇ ಸಾಕು. ಖಂಡಿತವಾಗ್ಲೂ ಆ ಶನಿಕಾಟದಿಂದನೂ ಸಹ ನಾವು ರಿಲ್ಯಾಕ್ಸ್ ಆಗ್ಬೋದು. ಶನೇಶ್ವರ ಸ್ವಾಮಿ ಯಾವತ್ತೂ ಕಾಟ ಕೊಡಲ್ಲ, ಅದಂತೂ ಸತ್ಯ. ಯಾವುದಕ್ಕೂ ನೀವು ಭಯ ಬೀಳಬೇಡಿ. ಅವ್ರ ಹತ್ರ ಹೋಗಿ ಸತ್ಯ ಧರ್ಮದಿಂದ ನಾನು ಇರ್ತೀನಿ, ನನ್ನನ್ನು ಆಶೀರ್ವಾದ ಮಾಡಿ ಅಂದರೆ ಅವ್ರು ಏನು ಬೇಕಾದರೂ ನಿಮಗೆ ಕೊಡ್ತಾರಂತೆ. ನೋಡಿ, ಸತ್ಯ ಹರಿಶ್ಚಂದ್ರ ಸ್ವಾಮಿಗೆ ಅಷ್ಟು ಕಷ್ಟ ಕೊಟ್ಟವರು ಯಾಕೆ ಕೊಟ್ಟರು ಅಂದರೆ, ಅವ್ರ ಸತ್ಯನ ಇದೇನು ಹೇಳೋ ಪರೀಕ್ಷೆ ಮಾಡೋದಕ್ಕೋಸ್ಕರ ಅವರು ಕಷ್ಟ ಕೊಡಬೇಕು ಅಂತ ಕೊಡಲಿಲ್ಲ, ಆಯ್ತಾ. ಹಾಗಾಗಿ ಏನೇನು ಹೋಗಿತ್ತೋ ಎಲ್ಲನೂ ವಾಪಸ್ ಕೊಟ್ಟರಂತೆ. ಹಾಗಾಗಿ ಅಷ್ಟು ಶಾಂತತೆ ಇರೋ ಅಂಥ ಶನೇಶ್ವರ ಸ್ವಾಮಿ, ಅವರಿಂದ ಯಾರಿಗೂ ಕಷ್ಟ ಬರಲ್ಲ.
ದಯವಿಟ್ಟು ಹೇಳ್ತೀನಿ, ಭಯಪಡಬೇಡಿ. ಅವರಿಂದ ಹಾಗಂತ ಅನಾಹುತ ಏನೇನೂ ಇಲ್ಲ. ನಮ್ಮಲ್ಲಿ ಮನಸ್ಸಲ್ಲಿ ರೆಕಾರ್ಡ್ ಆಗಿಬಿಟ್ಟಿದೆ. ಏನು ಅಂದರೆ, ಶನೇಶ್ವರ ಸ್ವಾಮಿಯಿಂದ ಇಷ್ಟು ಕಷ್ಟ ಬರ್ತೈತೆ, ಇಷ್ಟು ಅವ್ರಿಗೆ ನಮಗೆ ಕಷ್ಟ ಕೊಡ್ತಾರೆ, ಅವ್ರ ದೇವಸ್ಥಾನಕ್ಕೆ ಹೋಗಬಾರ್ದು, ಅವ್ರನ್ನ ಪ್ರಾರ್ಥನೆ ಮಾಡಬಾರ್ದು ಅಂತ. ಅವರ ಆಶೀರ್ವಾದ ಇಲ್ಲ ಅಂದರೆ ಶುಭ ಕಾರ್ಯನೂ ನಡೆಯಲ್ಲ. ಅವರ ಆಶೀರ್ವಾದ ಇಲ್ಲ ಅಂದರೆ ಒಂದು ತಾಯಿಗೆ ಮಗು ಸಹ ಸಿಗಲ್ಲ. ಈ ಥರ ಎಲ್ಲ ವಿಷಯದಲ್ಲೂ ಅವರ ಆಶೀರ್ವಾದನೂ ಸಹ ಇರಬೇಕು. ಯಾಕೆ ಅಂದರೆ ಗ್ರಹಗಳಿಗೆ ರಾಜ ಅಲ್ವೇ. ಹಾಗಾಗಿ ಯಾವ ದೇವ್ರನ್ನಾಗಿರಲಿ, ಯಾವ ದೇವತೆಗಳನ್ನಾಗಿರಲಿ, ಗ್ರಹಗಳನ್ನಾಗಿರಲಿ, ಎಂಥದ್ದೇ ಆಗಿರಲಿ ನಾವು ಅವಾಯ್ಡ್ ಮಾಡಬಾರ್ದು. ಅದರಿಂದ ಎಷ್ಟೇ ಕಷ್ಟ ಬಂದ್ರೂ ಸರಿ, ಪೂಜೆ ಮುಖಾಂತರ, ಭಕ್ತಿ ಪೂಜೆ ಮುಖಾಂತರ ನಾವು ಎಚ್ಚೆತ್ಕೊಳ್ಳೋದು ಭಾರಿ ವಿಶೇಷ. ಗುರುವೇ ಶರಣಂ.